ಓಕೆ ಬಂದ್ರಾ ಬನ್ನಿ ನೋಡಿ. ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮೆ ಆಗಿದೆ ಸುಮಾರು 21,000 ರೂಪಾಯಿ ಹಣ. ಹೌದು ಸ್ನೇಹಿತರೆ, ವಿತ್ ಲೈವ್ ಪ್ರೂಫ್ ಸಮೇತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಬರೋಬ್ಬರಿ 21,000 ರೂಪಾಯಿ ಮಹಿಳೆಯರ ಖಾತೆಗಳಿಗೆ ಜಮೆ ಆಗಿದೆ. ಸೊ ಇದ್ರ ಬಗ್ಗೆ ಒಂದು ಶಾಕಿಂಗ್ ಸುದ್ದಿ ಕೂಡ ಇದೆ. ನೀವು ಏನಾದ್ರೂ ಈ ಒಂದು ಸುದ್ದಿಯನ್ನ ಕೇಳಿಸ್ಕೊಂಡ್ರಿ ಅಂತಂದ್ರೆ ಪಕ್ಕ ಶಾಕ್ ಆಗ್ತೀರಾ ಸ್ನೇಹಿತರೆ. ಪಕ್ಕ ಅಂತಂದ್ರೆ ಪಕ್ಕ ಶಾಕ್ ಆಗ್ತೀರಾ. ಸೊ ಬಂದಿರುವಂತಹ ಈ ಮಾಹಿತಿಯನ್ನ ತಿಳ್ಕೊಳ್ಳುವಂತಹ ಒಂದು ಸಮಯ ಇದು. ತಡ ಮಾಡೋದು ಬೇಡ. ಬಂದಿರುವಂತಹ ಒಂದು ಮಾಹಿತಿ ಏನಂತಂದ್ರೆ, ನಾನು ತಮ್ಮೇಲಲ್ಲಿ ಹಾಕಿದ್ದೆ 21,456 ರೂಪಾಯಿ ಹಣ ಮಹಿಳೆಯರ ಖಾತೆಗಳಿಗೆ ಜಮೆ ಆಗಿದೆ. ಸೊ ಇದ್ರ ಬಗ್ಗೆ ಬಂದಿರುವಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನು ತಿಳ್ಕೊಳ್ಳುವಂತಹ ಒಂದು ಸಮಯ. ತಡ ಮಾಡೋದು ಬೇಡ. ಈ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾನೆ. ಈ ವಿಡಿಯೋ ಕೇವಲ ಒಂದು 5 ರಿಂದ 7 ನಿಮಿಷದ ಒಳಗಡೆ ನಾನು ಆದಷ್ಟು ಈ ವಿಡಿಯೋ ಮಾಡಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ನೋಡಿ. ಬಿಕಾಸ್ ಇದೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಆಗಿರುತ್ತೆ. ನೋಡಿ, ಇಡೀ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಯಲ್ಲೇ ಇದರಷ್ಟು ಎಕ್ಸ್ಕ್ಲೂಸಿವ್ ಆಗಿರುವಂತಹ ವಿಡಿಯೋ ಮತ್ತೊಂದಿಲ್ಲ. ಹಾಗಾಗಿ ನಾನು ನಿಮ್ಗೆ ಹೇಳೋದು, ಯಾವ ವಿಡಿಯೋನ ನೀವು ಮಿಸ್ ಮಾಡಿದ್ರೆ ಅದು ನನ್ಗೆ ಗೊತ್ತಿಲ್ಲ, ಬಟ್ ಈ ವಿಡಿಯೋನ ನೀವು ಮಿಸ್ ಮಾಡಬೇಡಿ. ನಾನು ಹೇಳೋದು ಪ್ರಿಂಟ್ ಟು ಪ್ರಿಂಟ್ ಆಗಿ ಸರಿಯಾಗಿ ತಿಳ್ಕೊಳ್ಳಿ. ಯಾಕಂತಂದ್ರೆ ಇಲ್ಲಿ 21,456 ರೂಪಾಯಿ ನಿಮ್ಗೂ ಕೂಡ ಬರುತ್ತೆ. ಸೊ ಈ ರೀತಿ ನಾನು ನಿಮ್ಗೆ ತೋರಿಸ್ಬಿಡ್ತಾನೆ. ಸೊ ಈ ರೀತಿ ಒಂದು ನಾನು ನಿಮ್ಗೆ ತೋರಿಸ್ತಾನೆ 21,456 ರೂಪಾಯಿ. ಸೊ ಇದು ಗೃಹಲಕ್ಷ್ಮಿಯರ ಖಾತೆಗಳಿಗೆ ಬಂದಿರುವಂತಹ ಹಣ ಆಗಿದೆ. ಓಕೆ, ಇವೆಲ್ಲ ಮಾಹಿತಿನ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೋಡಿ, ನೀವೇನಾದ್ರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದಾರೆ, ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ನೋಡಿ, ನಾವು ನಿಮ್ಗೆ ಒರಿಜಿನಲ್ ಮತ್ತೆ ಜೆನ್ಯೂನ್ ಆಗಿರುವಂತಹ ಮಾಹಿತಿಗಳನ್ನ ಮಾತ್ರ ಕೊಡ್ತೇವೆ. ಯಾವುದೇ ರೀತಿ ಫೇಕ್ ಇನ್ಫಾರ್ಮೇಶನ್ ಅನ್ನ, ಬೇಡದೇ ಇರುವಂತಹ ವಿಡಿಯೋಸ್ ಗಳನ್ನ ನಾವು ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮನ್ನ ನಂಬಿ ಸಬ್ಸ್ಕ್ರೈಬ್ ಆಗಬಹುದು. ಇದರಿಂದ ನಿಮ್ಗೆ ಖಂಡಿತ ಎಲ್ಲೂ ಕೂಡ ಒಂದು ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಅದೇ ರೀತಿ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ. ನೋಡಿ, ಈ ವಿಡಿಯೋಗೆ ನೀವು ಮಾಡಲೇಬೇಕು. ಯಾಕಂತಂದ್ರೆ ಇದು ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಯಲ್ಲಿಯೇ ಮೋಸ್ಟ್ ಎಕ್ಸ್ಕ್ಲೂಸಿವ್ ವಿಡಿಯೋ ಇದಾಗಿರುತ್ತೆ. ಸೊ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಅನ್ನ ಮಾಡಿ. ನಾನು ಕೇವಲ ನಿಮ್ಮೆಲ್ಲರಿಂದಲೂ ಕೂಡ ಒಂದು ಲೈಕ್ ಅನ್ನ ಕೇಳ್ತಾ ಇದ್ದೇನೆ. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡಿ. ಓಕೆ, ಇದನ್ನೇ ಹೇಳೋದು ಬೇಡ. ಇದನ್ನ ಹೇಳಿದ್ರೆ ವಿಡಿಯೋ ಲೆಂತ್ ಆಗುತ್ತೆ. ಸೊ ಇವಾಗ ಬಂದಿರುವಂತಹ ಮೇನ್ ಅಪ್ಡೇಟ್ ಅನ್ನ ತಿಳ್ಕೊಳ್ಳುವಂತಹ ಒಂದು ಸಮಯ. ಓಕೆ, ಅದಕ್ಕಿಂತ ಮೊದಲು ಸ್ನೇಹಿತರೆ, ಇಲ್ಲಿ ಯೂಟ್ಯೂಬ್ ಕಡೆಯಿಂದ ಒಂದು ನಮಗೆ ಗಿಫ್ಟ್ ಆದ್ರೆ ಬಂದಿದೆ. ಸೊ ಏನಪ್ಪಾ ಈ ಗಿಫ್ಟ್ ಅಂತ ತಿಳ್ಕೊಳ್ಳೋಣ. ಓಕೆ, ಇವಾಗ ಯೂಟ್ಯೂಬ್ನವರು ಒಂದು ಗಿಫ್ಟ್ ಅನ್ನು ಕೊಟ್ಟು ಕಳಿಸಿದ್ದಾರೆ. ಸೊ ಇದು ಐ ಥಿಂಕ್ US, ಅಂದ್ರೆ ಯೂಟ್ಯೂಬ್ ಒಂದು ಮೇನ್ ಕಂಪ್ನಿ ಇರೋದು US ಅಲ್ಲಿ. ಸೊ ಅಲ್ಲಿಂದಾನೆ ಇದು ಬಂದಿದೆ. ಸೊ ಏನ್ ಬಂದಿದೆ ಅಂತ ತಿಳ್ಕೊಳ್ಳೋಣ. ಜಸ್ಟ್ ಇದನ್ನ ಓಪನ್ ಮಾಡ್ತಾನೆ. ಓಪನ್ ಮಾಡಿದಾಗ ಏನೋ ಲೆಟರ್ಸ್ ಇದಾವೆ. ಥ್ಯಾಂಕ್ ಯು ಅಂತ ಒಂದು ಲೆಟರ್ ಅನ್ನ ಕಳಿಸಿದ್ದಾರೆ. ಓಕೆ, ಆಮೇಲೆ ನೆಕ್ಸ್ಟ್ ಒಂದು 2-3 ಸ್ಟಿಕರ್ಸ್ ಗಳಿದಾವೆ. ಇದರಲ್ಲಿ ಯೂಟ್ಯೂಬ್ ಸ್ಟಿಕರ್ ಫ್ಯಾಕ್ಟ್ 1 ಅಂತ ಹಾಕಿದ್ದಾರೆ. 1 2 3. ಓಕೆ, ಅದನ್ನು ಓಪನ್ ಮಾಡೋಣ. ಓಹೋ, ಟೋಟಲ್ ಆಗಿ ಒಂದು 3 ಏನೋ ಸ್ಟಿಕರ್ಸ್ ಬಂದಿದಾವೆ ಅಂತ ಅನ್ಸುತ್ತೆ ಅಷ್ಟೇ. ಬೇರೆ ಏನಾದ್ರೂ ಕಳ್ಸಿಕೊಡ್ಬಿಟ್ಟು ಸ್ಟಿಕರ್ಸ್ ಅನ್ನ ಕಳ್ಸಿಕೊಟ್ಟಿದ್ದಾರೆ ನಾವು ಯೂಟ್ಯೂಬ್ನವರು. ಓಕೆ, ಈ ರೀತಿ ಒಂದು ಸ್ಟಿಕರ್ ಕ್ರಿಯೇಟರ್ ಅಂತ ಒಂದು ಸ್ಟಿಕರ್ ಅನ್ನ ಕೊಟ್ಟು ಕಳಿಸಿದ್ದಾರೆ. ಮತ್ತೆ ಅಪ್ರಿಸಿಯೇಟ್ಸ್ ಅಂತ ಒಂದು ಸ್ಟಿಕರ್ ಅನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೆ ನೆಕ್ಸ್ಟ್ ಅಂದ್ರೆ ಪ್ಲಸ್ ಸಿಂಬಲ್ ಹಾಕಿ ಅಲ್ಲಿ ಕ್ರಿಯೇಟ್ ಅಂತ ಕೊಟ್ಟಿದ್ದಾರೆ. ಮತ್ತೆ ಅವರ ಲೋಗೋ, ಯೂಟ್ಯೂಬ್ ನದ್ದು ಒಂದು ಲೋಗೋ. ಸೊ ಅವರ ಲೋಗೋವನ್ನು ಕೂಡ ಅವರು ಕಳಿಸ್ಕೊಟ್ಟಿದ್ದಾರೆ. ಓಕೆ, ಇದನ್ನ ಇವಾಗ ಸೈಡಿಗೆ ಇಡೋಣ. ನಮ್ಮ ಮೇನ್ ಅಪ್ಡೇಟ್ ಅನ್ನ ತಿಳ್ಕೊಳ್ಳುವಂತಹ ಒಂದು ಸಮಯ ಇದಾಗಿದೆ. ಸೊ ಈ ವಿಡಿಯೋಗೆ ತಪ್ಪದೆ ಎಲ್ಲರೂ ಕೂಡ ಲೈಕ್ ಮಾಡಿ. ಬಿಕಾಸ್ ಇದು ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಯಲ್ಲೇ ಒಂದು ಮೋಸ್ಟ್ ಪವರ್ಫುಲ್ ವಿಡಿಯೋ ಮತ್ತೆ ಮೋಸ್ಟ್ ಎಕ್ಸ್ಕ್ಲೂಸಿವ್ ವಿಡಿಯೋ ಆಗಿರುತ್ತೆ. ನೋಡಿ, ಮಹಿಳೆಯರ ಖಾತೆಗಳಿಗೆ ಬರೋಬ್ಬರಿ 21,456 ರೂಪಾಯಿ ಹಣ ಜಮೆ ಆಗುತ್ತೆ. ಇದ್ರ ಬಗ್ಗೆ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಅನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲು ಇವಾಗ ಪ್ರತಿಯೊಬ್ರು ಕೇಳ್ತಾ ಇದ್ದಿದ್ದು 15ನೇ ಕಂತಿನ ಹಣ. ಸರ್, ನಮಗೆ 15ನೇ ಕಂತಿನ ಹಣ ಬಂದಿಲ್ಲ, 15ನೇ ಕಂತಿನ ಹಣ ಬಂದಿಲ್ಲ, 15ನೇ ಕಂತಿನ ಹಣ ಬಂದಿಲ್ಲ. ನನ್ಗೆ ಬರ್ತಾ ಇರುವಂತಹ ಕಾಮೆಂಟ್ ನಲ್ಲಿ ತುಂಬಾ ಜನರು ಕಾಮೆಂಟ್ ಮಾಡಿದ್ದೇನಂತಂದ್ರೆ, ಸರ್ 15ನೇ ಕಂತಿನ ಹಣ ನಮ್ಮ ಖಾತೆಗಳಿಗೆ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತ ತಿಳಿಸಿಕೊಡಿ ಅಂತ. ನೋಡಿ, ನಾನು ಯೂಟ್ಯೂಬ್ ನಲ್ಲಿ ಒಂದು ಕಮ್ಯುನಿಟಿ ಪೋಸ್ಟ್ ಅನ್ನು ಹಾಕಿದೆ. ಸೊ ಯಾರಿಗೆ 15ನೇ ಕಂತಿನ ಹಣ ಬಂದಿದೆ ಮತ್ತೆ ಯಾರಿಗೆ 15ನೇ ಕಂತಿನ ಹಣ ಬಂದಿಲ್ಲ ಅಂತ. ಸೊ ಅದರಲ್ಲಿ ಓಕೆ, ಅದನ್ನು ನಾನು ನಿಮ್ಗೆ ಇಲ್ಲಿ ಲೈವ್ ಆಗಿ ತೋರಿಸ್ತೇನೆ. ನೋಡಿ, ಕಮ್ಯುನಿಟಿಯಲ್ಲಿ ಹೋಗೋಣ. ಕಮ್ಯುನಿಟಿಯಲ್ಲಿ ಹೋಗ್ಬಿಟ್ಟು ಓಕೆ, ಇಲ್ಲಿ ನಮ್ಮ ಇದು ಯೂಟ್ಯೂಬ್ ಇಲ್ಲಿ ಕಮ್ಯುನಿಟಿ ಹಾಕಿದ್ದೇನೆ. ಸೊ ಎಷ್ಟು ಜನ ಕಾಣುತ್ತೆ ಗೊತ್ತಿಲ್ಲ, ಬಟ್ ನೋಡ್ಕೊಳ್ಳಿ. ನಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ನೀವೇ ನೋಡ್ಕೊಳ್ಳಿ. ಇಲ್ಲಿ 15ನೇ ಕಂತಿನ ಹಣ ಬಂತ ತಪ್ಪದೆ ತಿಳಿಸಿ ಅಂತ ಒಂದು ಕಮ್ಯುನಿಟಿ ಹಾಕಿದೆ. ಅದರಲ್ಲಿ ಸುಮಾರು ಎಷ್ಟು ಜನ ಅಂತಂದ್ರೆ 9% ಜನರು ಬಂತು ಅಂತ ವೋಟ್ ಅನ್ನ ಮಾಡಿದ್ದಾರೆ. ಇನ್ನು 91% ಜನರು ಬಂದಿಲ್ಲ ಅಂತ ವೋಟ್ ಮಾಡಿದ್ದಾರೆ. ನೀವು ಇದರಲ್ಲೇ ತಿಳ್ಕೊಳ್ಳಿ, ನಿಮ್ಗೆ ಹಣ ಅನ್ನೋದು 15ನೇ ಕಂತಿನ ಹಣ ಅನ್ನೋದು ನಿಮ್ಮ ಖಾತೆಗಳಿಗೆ ಬಂದಿದ್ದನ್ನ ಬಂದಿಲ್ವಾ ಅಂತಂದ್ರೆ, ನೋಡಿ, ನಾನು ಹೇಳುವಂತಹ ಮಾಹಿತಿ ಪ್ರಕಾರ ಇವರು ಮೊನ್ನೆಯಿಂದನೂ ಕೂಡ ನಿಮ್ಮ ಖಾತೆಗಳಿಗೆ 15ನೇ ಕಂತಿನ ಹಣವನ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂತಂದ್ರೆ ಸುಮಾರು 5-6 ಅಂತಂದ್ರೆ ಮಂಡೆಯಿಂದನೂ ಕೂಡ ಸೋಮವಾರ ಅಥವಾ ಮಂಗಳವಾರದಿಂದ ಇವರು ಹಣವನ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಮಹಿಳೆಯರ ಖಾತೆಗಳಿಗೆ ಕೇವಲ 100ರಲ್ಲಿ 10 ಜನ ಮಹಿಳೆಯರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ. ಇನ್ನು ಉಳಿದಿರುವಂತಹ ಮಹಿಳೆಯರಿಗೆ ಈ ಹಣ ಅನ್ನೋದು ಬಂದಿಲ್ಲ. ಯಾಕೆ ಅಂತ ನೋಡಿದಾಗ ಅಲ್ಲಿ ನಮ್ಗೆ ಗೊತ್ತಾಗಿದ್ದು ಒಂದು ಮಾಹಿತಿ. ಸೊ ಏನಂತಂದ್ರೆ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್, ಸರ್ವರ್ ಪ್ರಾಬ್ಲಮ್, ಈ ರೀತಿ ಒಂದು ಪ್ರಾಬ್ಲಮ್ ಅನ್ನೋದಾದ್ರೆ ಫೇಸ್ ಮಾಡ್ತಾ ಇದ್ದಾರೆ. ಯಾರು ಹಣವನ್ನ ಹಾಕ್ತಾ ಇದ್ದಾರೆ ಸರ್ಕಾರದವರು. ಸೊ ಅವರು ಈ ರೀತಿ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ ಅಂತೆ. ಮತ್ತೆ ನೆಕ್ಸ್ಟ್
ಇವಾಗ ನೀವು ಅನೇಕ ರೀತಿಯ ವಿಡಿಯೋಗಳಲ್ಲಿ ಕೇಳಿರ್ತಾರೆ, ಗೃಹಲಕ್ಷ್ಮಿ ಯೋಜನೆ ಹಣ 3 ತಿಂಗಳು ಬರುತ್ತೆ, ಇವತ್ತು ಬಂದ್ಬಿಡ್ತು, ಈ ಜಿಲ್ಲೆಗಳ ಲಿಸ್ಟ್ ಇಲ್ಲಿದೆ, ಮತ್ತೆ ಈ 27 ಜಿಲ್ಲೆಗಳಿಗೆ ಜಮಾ, ಈ 28 ಜಿಲ್ಲೆಗಳಿಗೆ ಜಮಾ ಅಂತ. ಸೊ ಇಲ್ಲಿ ನಾವು ನೋಡಿದಾಗ ಹೌದಾ ಇದೆಲ್ಲ ನಿಜಾನ ಅಂತ ನೋಡಿದಾಗ, ಸೊ ಇದರಲ್ಲಿ ಏನ್ ನಿಜ ಏನು ಫೇಕ್ ಅಂತ ನಮ್ಗೆ ಗೊತ್ತಿಲ್ಲ. ಬಿಕಾಸ್ ನೀವು ನಮ್ಮ ಚಾನಲ್ಗೆ ನೀವು ರೆಗ್ಯುಲರ್ ಆಗಿ ವೀಕ್ಷಕರಾಗಿದ್ರೆ ಸೊ ನಿಮ್ಗೆ ಗೊತ್ತಾಗುತ್ತೆ, ನಾವು ನಿಮ್ಗೆ ಜೆನ್ಯೂನ್ ಆಗಿರುವಂತಹ ಮಾಹಿತಿಗಳನ್ನ ಮಾತ್ರ ಕೊಡ್ತೇವೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ 100ರಲ್ಲಿ 10 ಜನರಿಗೆ ಬಂದಿದ್ದು ಸತ್ಯ. ಆದ್ರೆ ಜಿಲ್ಲೆಗಳ ಲಿಸ್ಟ್ ಏನಿದೆಯಲ್ಲ, 27 ಜಿಲ್ಲೆ, 28 ಜಿಲ್ಲೆ, 15 ಜಿಲ್ಲೆ, 14 ಜಿಲ್ಲೆ ಅಂತ, ಸೊ ಇದೊಂದು ನನ್ಗನ್ಸಿದ್ದಂತಂದ್ರೆ ಸೊ ಇದರಲ್ಲಿ ನೀವು ಸ್ವಲ್ಪ ವಿಚಾರ ಮಾಡ್ಬೇಕು ಏನಂತ. ಸೊ ಇದನ್ನ ನಾನು ಹೇಳಿದ್ರೆ ತಪ್ಪಾಗುತ್ತೆ. ಓಕೆ, ಇದನ್ನ ಬಿಡಿ. ಇದನ್ನ ನಾವು ಇವಾಗ ಮೇನ್ ಅಪ್ಡೇಟ್ಗೆ ಬರೋಣ. 21,000 ರೂಪಾಯಿ ಹಣ ಮಹಿಳೆಯರ ಖಾತೆಗಳಿಗೆ ಜಮೆ. ಸೊ ಇದರಲ್ಲಿ ನೀವು ಅನ್ಕೋಬಹುದು, ಸರ್ ಇವರು 2,000 ರೂಪಾಯಿ ಹಣವನ್ನೇ ಸರಿಯಾಗಿ ಹಾಕ್ತಾ ಇಲ್ಲ, ಇನ್ನು 21,000 ರೂಪಾಯಿ ಹಣವನ್ನ ಹಾಕ್ತಾರ ಸರ್, ಇದೆಲ್ಲ ಫೇಕ್, ನೀವು ಕೂಡ ಫೇಕ್ ಆಗಿ ವಿಡಿಯೋಸ್ ಮಾಡ್ತಾ ಇದೀರ ಅಂತ ಕೆಲವರು ಹಾಕ್ಬೋದು. ನಾನು ವಿತ್ ಪ್ರೂಫ್ ಸಮೇತ ನಾನು ನಿಮ್ಗೆ ತಿಳಿಸಿಕೊಡ್ತೇನೆ. ನೋಡಿ ಅದೇನಾಗಿದೆ ಅಂತ ಕೂಡ ನಾನು ನಿಮ್ಗೆ ತಿಳಿಸಿಕೊಡ್ತೇನೆ, ತಡ ಮಾಡೋದು ಬೇಡ. ಫಸ್ಟ್ ಆಫ್ ಆಲ್ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಲೈಕ್ ಮಾಡಿ, ಬಿಕಾಸ್ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ಒಂದು ಮೊದಲನೇ ಆದ್ಯತೆ ಆಗಿರುತ್ತೆ. ಬಿಕಾಸ್ ನಾವು ಕೂಡ ತುಂಬಾನೇ ಶ್ರಮ ಪಟ್ಟಿರ್ತೇವೆ ಒಂದೊಂದು ವಿಡಿಯೋ ಮಾಡ್ಬೇಕಂತಂದ್ರು ಕೂಡ. ಓಕೆ, ನಾನು ಇದನ್ನ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲೂ ಕೂಡ ಹಾಕ್ತೇನೆ. ಸೊ ಈ ರೀತಿ ಒಂದು ಮೆಸೇಜ್ ಹತ್ರ ಬರುತ್ತೆ, ಪಕ್ಕದಲ್ಲಿ ನಿಮಗೆ ಒಂದು ಸ್ಕ್ರೀನ್ ಶಾಟ್ ಕಾಣುತ್ತೆ ನೋಡಿ, ಅದನ್ನ ಇಲ್ಲೂ ಕೂಡ ಒಂದ್ಸರಿ ತೋರಿಸ್ತಾನೆ ನೋಡ್ಕೊಳ್ಳಿ. ಈ ರೀತಿ ಮಹಿಳೆಯರ ಖಾತೆಗಳಿಗೆ ಒಂದು ಮೆಸೇಜ್ ಬರುತ್ತೆ, ಡಿಯರ್ ಕನ್ಸ್ಯೂಮರ್, RS 21,456 ಕ್ಯಾನ್ ಬಿ ಕ್ರೆಡಿಟೆಡ್ ಟು ಯುವರ್ ವಾಲೆಟ್ ಅಂತ ಒಂದು ಮೆಸೇಜ್ ಬರುತ್ತೆ. ಅದ್ರ ಜೊತೆಗೆ ಒಂದು ಲಿಂಕ್ ಅನ್ನ ಬರುತ್ತೆ. ನೋಡಿ, ಸರ್ಕಾರದಿಂದ ಅಂತಂದ್ರೆ ನಿಮ್ಮ ಗವರ್ನಮೆಂಟ್ ಇಂದ, ಫಾರ್ ಎಕ್ಸಾಂಪಲ್ SBI ಆಗ್ಲಿ, ಮತ್ತೆ ಇವಾಗ ಯೂನಿಯನ್ ಬ್ಯಾಂಕ್ ಆಗ್ಲಿ, ಕೆನರಾ ಬ್ಯಾಂಕ್ ಆಗ್ಲಿ, KVCB ಆಗ್ಲಿ, ಕರ್ನಾಟಕ ಬ್ಯಾಂಕ್ ಆಗ್ಲಿ, ಮತ್ತೆ ಇಂಡಿಯನ್ ಪೋಸ್ಟ್ ಬ್ಯಾಂಕ್ ಅಕೌಂಟ್ ನಲ್ಲಿ ಆಗ್ಲಿ, ಈ ರೀತಿ ಒಂದು ಮೆಸೇಜ್ ಬರುತ್ತಾ ನೀವು ಯೋಚನೆ ಮಾಡಿ. ಕೆಳಗಡೆ ಒಂದು ಲಿಂಕ್ ಇದೆ, ಈ ಲಿಂಕ್ ಅನ್ನು ಕೂಡ ನೀವು ಗಮನಿಸಬೇಕು. ನಾನು ಯಾಕೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಮತ್ತು ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಯಲ್ಲಿಯೇ ಮೋಸ್ಟ್ ಎಕ್ಸ್ಕ್ಲೂಸಿವ್ ವಿಡಿಯೋ ಇದಾಗಿರುತ್ತೆ ಅಂತ ಹೇಳಿದ್ದೇನೆ ಅಂತಂದ್ರೆ, ನೀವು ಅಪ್ಪಿ ತಪ್ಪಿನು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ದೇ ಕರೆ ಆದ್ರೆ ನಿಮ್ಮ ಬ್ಯಾಂಕ್ ನಲ್ಲಿ ಇರುವಂತಹ ಡೀಟೇಲ್ಸ್ ಅನ್ನ ಇವರು ಪಡ್ಕೊಳ್ತಾರೆ. ನಿಮ್ಮ ಬ್ಯಾಂಕ್ ಅಲ್ಲಿರುವಂತಹ ಹಣ ಎಲ್ಲವೂ ಕೂಡ ಮಾಯ ಆಗುತ್ತೆ. ನೋಡಿ, ಈ ಒಂದು ಇನ್ಫಾರ್ಮೇಶನ್ ಅನ್ನ ನಿಮ್ಗೆ ಯಾರು ಕೂಡ ತಿಳಿಸಿಲ್ಲ, ಇದನ್ನ ನಾನ್ ನಿಮ್ಗೆ ತಿಳಿಸ್ತಾ ಇದ್ದೇನೆ. ಆ ಒಂದು ಉದ್ದೇಶದಿಂದ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ತಪ್ಪದೆ ಶೇರ್ ಮಾಡಿ. ಇಲ್ಲಿ ಎಷ್ಟು ಒಂದು ಹೌದು ನಂಬಲೇಬೇಕು ಅನ್ನೋ ರೀತಿ ಒಂದು ಮೆಸೇಜ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಸ್ವಲ್ಪ ಗಮನಿಸಿ. 21,456 ರೂಪಾಯಿ ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆ ಅಂತ ಡೇಟು, ಟೈಮಿಂಗು, ಲಿಂಕ್ ಲಿಂಕ್ ಅನ್ನು ಇದಕ್ಕೆ ಕಳಿಸ್ಬೇಕು. ಈ ಒಬ್ಬ ಮಹಿಳೆ ಏನ್ ಮಾಡಿದ್ರು ಅಂತಂದ್ರೆ, ಸರ್ ಈ ರೀತಿ ಒಂದು ಮೆಸೇಜ್ ಬಂದಿದೆ ಅಂತಂದು ನನ್ಗೆ ಹೇಳಿದ್ರು ಅವರು. ನಾನು ಆ ಮೆಸೇಜ್ ಅನ್ನ ನೋಡಿದೆ. ಅವಾಗ ನನ್ಗೆ ಗೊತ್ತಾಗಿದ್ದು ಏನಂತಂದ್ರೆ, ಮೇಡಮ್ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದೀರಾ ಅಂತ. ಅವಾಗ ಅವ್ರು ಹೇಳಿದೆ, ಅವರು ಚೆಕ್ ಮಾಡ್ಕೊಂಡ್ರಂತೆ ಬ್ಯಾಂಕ್ ಅಕೌಂಟ್ ಅನ್ನ, ಅವ್ರ ಅಕೌಂಟ್ ನಲ್ಲಿ ಎಷ್ಟು ಹಣ ಇದೆ ಅಷ್ಟೇ ಹಣ ಅವ್ರ ಅಕೌಂಟ್ ಅಲ್ಲಿ ಇದೆ. ಇಲ್ಲಿ ಇಷ್ಟೊಂದು ಫೇಕ್ ಆಗಿ, ಇಷ್ಟೊಂದು ಫ್ರಾಡ್ ಆಗಿ ಮಾಡ್ತಾ ಇದ್ದಾರೆ. ನೀವು ಒಂದ್ ಸ್ವಲ್ಪ ಹುಷಾರಾಗಿರ್ರಿ ಅನ್ನುವಂತಹ ಒಂದು ಉದ್ದೇಶದಿಂದ ನಾನು ನಿಮ್ಗೆ ಈ ವಿಡಿಯೋನ ಮಾಡಿದ್ದು. ಸ್ನೇಹಿತರೆ, ಇದೇ ಒಂದು ರೀತಿ ಅಲ್ಲ, ನಿಮ್ಗೆ 5,000 ರೂಪಾಯಿ ಹಣ ಕ್ರೆಡಿಟೆಡ್ ಅಂತ ನಿಮ್ಗೆ ಮೆಸೇಜ್ ಬಂದು ಕೆಳಗಡೆ ಒಂದು ಲಿಂಕ್ ಬರ್ಬೋದು. 2,000 ರೂಪಾಯಿ ಹಣ ಕ್ರೆಡಿಟೆಡ್ ಗೃಹಲಕ್ಷ್ಮಿ ಹಣ ಅಂತಂದು ನಿಮ್ಗೆ ಈ ರೀತಿ ಒಂದು ಮೆಸೇಜ್ ಕೂಡ ಬರ್ಬೋದು. ಹಾಗಾಗಿ ಹುಷಾರಾಗಿರ್ರಿ. ನೋಡಿ, ಅವ್ರಿಗೆ ಒಂದು 5-6 ಕಂತಿನ ಹಣ ಬಂದಿದ್ದಿಲ್ಲ ಇತ್ತೀಚಿನ ದಿನಗಳಲ್ಲಿ. ಅವ್ರು ನನ್ನ ಪದೇ ಪದೇ ಕೇಳ್ತಾನೆ ಇದ್ರು, ಸರ್ ಹಣ ಯಾವಾಗ ಬರುತ್ತೆ ಅಂತ. ನಾನು ಹೇಳ್ತಾ ಇದ್ದೆ, ನಿಮ್ಮೆಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ರೆ ಬಂದೇ ಬರುತ್ತೆ ಅಂತ. ಅವ್ರಿಗೆ ಇಲ್ಲಿ 21,000 ರೂಪಾಯಿ ಹಣ ಜಮೆ ಆದಾಗ ಅವ್ರಿಗೆ ಫುಲ್ ಖುಷಿ ಆಗ್ಬಿಟ್ಟಿದೆ. ಆಮೇಲೆ ಇಲ್ಲಿ ಟೋಟಲ್ ಆಗಿ 21,456 ರೂಪಾಯಿ ಹಣ ಎದಕ್ ಬರ್ಬೇಕಾಗಿತ್ತು ಅಂತ ನಾವು ಇಲ್ಲಿ ಥಿಂಕ್ ಮಾಡಿದಾಗ ನಮ್ಗೆ ಗೊತ್ತಾಗಿದ್ದು ಕೆಳಗಡೆ ಇರುವಂತಹ ಒಂದು ಲಿಂಕ್. ಈ ಲಿಂಕ್ ಮುಖಾಂತರ ಈ ಒಂದು ಮೆಸೇಜ್ ಫ್ರಾಡ್ ಫೇಕ್ ಅಂತ ನಾನು ಅವ್ರಿಗೆ ಹೇಳಿದೆ. ಹಾಗಾಗಿ ಇದನ್ನ ಯಾರು ಕೂಡ ನಂಬೇಡಿ. ಬಿಕಾಸ್ ನಿಮ್ಗೆ 2,000 ರೂಪಾಯಿ ಹಣ ಕ್ರೆಡಿಟೆಡ್ ಮೆಸೇಜ್ ಅಂತ ಬಂತಂದ್ರೂ ಕೂಡ ನೀವು ಒಂದ್ಸರಿ 10 ಸರಿ ಯೋಚನೆ ಮಾಡಿ, ಇದು ಗೃಹಲಕ್ಷ್ಮಿ ಕಡೆಯಿಂದಾನೇ ಬಂತ ಅಂತ. ಕೆಳಗಡೆ ಲಿಂಕ್ ಇಲ್ವಾ, ನಿಮ್ಮ ಬ್ಯಾಂಕ್ ಕಡೆಯಿಂದ ಬಂತ, ಅಲ್ಲಿ ಮೇಲೆ ಬ್ಯಾಂಕ್, ಫಾರ್ ಎಕ್ಸಾಂಪಲ್ ಯೂನಿಯನ್ ಬ್ಯಾಂಕ್ ಅಂತಂದ್ರೆ ಯೂನಿ ಬಿ ಅಂತ ಇರುತ್ತೆ, ಕೆನರಾ ಬ್ಯಾಂಕ್ ಅಂತಂದ್ರೆ ಕೆನರಾ ಅಂತ ಇರುತ್ತೆ. ಸೊ ಈ ರೀತಿ ಮೇಲೆ ಒಂದು ಮೆಸೇಜ್ ಬ್ಯಾಂಕ್ ನೇಮ್ ಇರುತ್ತೆ. ಹಾಗಾಗಿ ಈ ಮಾಹಿತಿಯನ್ನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ನೋಡಿ, ನಾನು ಈ ವಿಡಿಯೋ ತುಂಬಾ ಶ್ರಮ ಪಟ್ಟು ಮಾಡಿದ್ದೇನೆ. ಯಾರಿನ್ನು ಲೈಕ್ ಮಾಡಿಲ್ಲ, ಲೈಕ್ ಮಾಡಿ. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಯಾಕಂತಂದ್ರೆ ನೀವು ಯಾವತ್ತೂ ಕೂಡ ಫ್ರಾಡ್ ಆಗೋದಿಲ್ಲ, ಫೇಕ್ ಆಗೋದಿಲ್ಲ. ಸೊ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿದೆ ಅಂದ್ಮೇಲೆ ನೀವು ಯಾವತ್ತೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತೀರಾ ಅಂತ ನಾನು ನಿಮ್ಗೆ ಹೇಳಬಲ್ಲೆ ಅಷ್ಟೇ. ಎಚ್ಚರಿಕೆಯಿಂದ ಇರಿ. ಬಿಕಾಸ್ ಇವಾಗಿನ ಕಾಲದಲ್ಲಿ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಅವೆಲ್ಲ ಬಂದ್ಬಿಟ್ಟು ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಸಾಕು, ಎಲ್ಲ ಹಣನೂ ಕೂಡ ಮಂಗಮಯ ಆಗುತ್ತೆ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರುವಂತದ್ದು. ಓಕೆ, ಈ ವಿಡಿಯೋನ ನೀವು ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ತಿಳಿಸಿ ಹೀಗಾಗಿದೆ ಅಂತ. ನಾನು ವ್ಯೂಸ್ ಬರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲ. ನಾನು ಹೇಳುವಂತಹ ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಕೂಡ ತಲುಪಬೇಕು. ಆ ಒಂದು ಉದ್ದೇಶದಿಂದ ಆದಷ್ಟು ಕರ್ನಾಟಕದ ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಈ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಯಾರಿನ್ನು ಲೈಕ್ ಮಾಡಿಲ್ಲ, ಲೈಕ್ ಮಾಡ್ಕೊಳ್ಳಿ. ಲೈಕ್ ಮಾಡಿದಂತಹ ಎಲ್ಲ ನಮ್ಮ ವೀಕ್ಷಕರಿಗೆ, ಅಪ್ಡೇಟ್ ಅಲರ್ಟ್ ಕನ್ನಡ ವೀಕ್ಷಕರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಅನ್ನು ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.